ಗುಬ್ಬಿ ತಾಲೂಕಿನ ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ನೂತನ ನಿರ್ದೇಶಕರಾಗಿ ವೆಂಕಟ ನರಸಿಂಹಾಚಾರ್ಯ ಆಯ್ಕೆಯಾಗಿದ್ದಾರೆ. ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ 7 ಸ್ಥಾನಗಳಿಗೆ ಚುನಾವಣೆ ಭರ್ಜರಿಯಾಗಿ ನಡೆಯಿತು. 7 ಸ್ಥಾನಗಳಿಗೆ 8 ಜನ ಅಭ್ಯರ್ಥಿಗಳು ಕಣದಲ್ಲಿದ್ದು, ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಗಂಗಾಧರ್, ಚನ್ನವೀರಸ್ವಾಮಿ, ಜಯಣ್ಣ, ವೆಂಕಟ ನರಸಿಂಹಾಚಾರ್ಯ, ಕುಮಾರ್, ನಾಗರಾಜು, ಲೋಹಿತ್ ಕುಮಾರ್ ಭರ್ಜರಿಯಾಗಿ ಗೆಲುವು ಸಾಧಿಸಿದ್ದಾರೆ. ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಭಾಗ್ಯಮ್ಮ, ನಾಗರತ್ನಮ್ಮ, ರಂಗನಾಥ್, ತೀರ್ಥಪ್ರಸಾದ್, ದೇವರಾಜು, ರಂಗನಾಥ್ 6 ಜನ ಅಭ್ಯರ್ಥಿಗಳು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚುನಾವಣಾ ಅಧಿಕಾರಿಯಾಗಿ ಲಿಯಾಖತ್ ಅಲಿ ಖಾನ್ ಕರ್ತವ್ಯ ನಿರ್ವಹಿಸಿದರು. ಇನ್ನು ನೂತನ ನಿರ್ದೇಶಕ ವೆಂಕಟ ನರಸಿಂಹಾಚಾರ್ಯ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮೆಲ್ಲ ನಿರ್ದೇಶಕರ ಸಹಕಾರ ಪಡೆದು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇವೆ. ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಹಾಲು ಹಾಕುವ ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೇವೆ. ಗ್ರಾಮೀಣ ಭಾಗದ ರೈತರಿಗೆ ಎಲ್ಲ ಯೋಜನೆಗಳು ಸಿಗಬೇಕು. ಆದ್ದರಿಂದ ರೈತರು ಡೈರಿಗಳಿಗೆ ಗುಣಮಟ್ಟದ ಹಾಲನ್ನ ಹಾಕುವುದರ ಮೂಲಕ ಹೆಚ್ಚಿನ ಲಾಭ ಪಡೆಯಬೇಕು ಎಂದು ತಿಳಿಸಿದರು. ಸಂಘದ ಚುನಾವಣೆಯಲ್ಲಿ 13 ಸ್ಥಾನಗಳಿದ್ದು 6 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿರ್ತವೆ. ಮತ್ತೆ ಇನ್ನು 7 ಸಾಮಾನ್ಯ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಈ ಚುನಾವಣೆಯಲ್ಲಿ 8 ಜನ ಅಭ್ಯರ್ಥಿಗಳಿದ್ದು 7 ಜನ ವಿನ್ ಆಗಿರ್ತಾರೆ. ಅದರಿಂದ 7 ಜನಕ್ಕೂ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಇನ್ನು ಮುಂದಿನ ಆಡಳಿತ ಮಂಡಳಿ ಹಾಲು ಉತ್ಪಾದಕರಿಗೆ ಅನುಕೂಲವಾಗುವಂತೆ ಈ ಮಂಡಳಿ ಮತ್ತು ನಮ್ಮ ಬಾಡಿ ಏನಿದೆ ಎಲ್ಲ ಜನರಿಗೂ ಒಗ್ಗಟ್ಟಾಗಿ ಸಹಕಾರ ಮಾಡಿ ರೈತರಿಗೆ ಅನುಕೂಲವಾಗುವಂಥ ಕೆಲಸವನ್ನು ಮಾಡ್ತೀವಿ ಅಂತ ನಾನು ಈ ಮೂಲಕ ಹೇಳ್ತೇನೆ. 13 ಜನ ನಿರ್ದೇಶಕ ಸ್ಥಾನಗಳಲ್ಲಿ 14 ಜನ ಸ್ಪರ್ಧಿಸಿದ್ರು. 13 ಜನ ಆಯ್ಕೆಯಾಗಿದ್ದಾರೆ. ಒಂದು ಸೋಲಾಗಿರುತ್ತದೆ ಇದರಲ್ಲಿ. ಹಾಗಾಗಿ 13 ಜನನು ಬಾಡಿನಲ್ಲಿರ್ತಾರೆ. ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ವಿಜಯೋತ್ಸವ ಆಚರಿಸಿದರು. ಮುಖಂಡರಾದ ನರೇಶ್, ರಂಗನಾಥ್ ಸೇರಿದಂತೆ ಕಾರ್ಯದರ್ಶಿ ರಂಗನಾಥ್ ಉಪಸ್ಥಿತರಿದ್ದರು. HG ವೆಂಕಟ ನರಸಿಂಹಾಚಾರ್ಯ 2025ನೇ ಇಸ್ವಿನಲ್ಲಿ ಜಿ ಹೊಸಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿರುತ್ತದೆ. ಇದರಲ್ಲಿ 6 ಜನ ಅವಿರೋಧವಾಗಿ ಆಯ್ಕೆ ಆಗಿರುತ್ತಾರೆ. ಇನ್ನು 7 ಜನ ಎಲೆಕ್ಷನ್ ಮುಖಾಂತರ ಆಯ್ಕೆ ಆಗಿರುತ್ತಾರೆ. ಒಬ್ಬರು ಸೋಲನ್ನು ಅನುಭವಿಸಿರುತ್ತಾರೆ. ಎಲ್ಲ ಒಟ್ಟು 13 ಜನನೂ ಸಹ ರೈತರ ಪರವಾಗಿ, ಹಾಲು ಉತ್ಪಾದಕರ ಪರವಾಗಿ ಕೆಲಸ ಮಾಡಿ ಅವರ ಸೇವೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಜನ ಗೆದ್ದಂಥ ಅಭ್ಯರ್ಥಿಗಳಿಗೆ ಮೊದಲಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ಈ ಡೈರಿಲಿ ರೈತರಿಗೆ ಏನು ಸವಲತ್ತು ಬರುತ್ತೋ ಸರ್ಕಾರದಿಂದ ಅದನ್ನು ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಸೇರುವಂತೆ ಎಲ್ಲರೂ ನಾವು 13 ಜನನು ಎಲ್ಲರಿಗೂ ರೈತರಿಗೆ ಸಹಕಾರ ಕೊಡುತ್ತಾ ಅವರ ಜವಾಬ್ದಾರಿಯನ್ನು ನಾವು ಹಾಲು ಕರೆಯುವಂಥ ಕಟಿಂಗ್ ಮಿಷಿನ್ನು, ಮ್ಯಾಟ್ಗಳು, ದನಿಗ ಅಡಿಕಾಸ ಮ್ಯಾಟ್ಗಳು ಏನೇ ಸರ್ಕಾರದಿಂದ ಬಂದರು ಅವ್ರ ರೈತರುಗಳಿಗೆ 13 ಜನ ಸೇರಿ ಸಹಕಾರ ಕೊಡ್ತಾ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ಈ 13 ಜನನು ಹೇಳಿ ಒಪ್ಕೊಂತ ಇದೆ.